ಸೂತ್ರ 49. ಶ್ರುತಾನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವಾತ್. ಪದಗಳ ವಿಭಾಗ: ಶ್ರುತ ಅನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷ ಅರ್ಥತ್ವಾತ್. ಶ್ರುತ ಅಂದರೆ ವೇದ ಮತ್ತು ಆಗಮ ಸಂಹಿತೆಗಳಿಂದ ತಿಳಿದುಕೊಂಡಂತಹ. ಅನುಮಾನ ಅನುಮಾನ ಎಂದರೆ ಬೇರೆಯವರ ಇಂದ್ರಿಯಗಳಿಂದ ಉಂಟಾದ ಜ್ಞಾನದಿಂದ ತಿಳಿದುಕೊಂಡಂತಹದ್ದು ಅಥವಾ ಬೇರೆಯವರಿಂದ ತಿಳಿದುಕೊಂಡಂತಹದ್ದು. ಪ್ರಜ್ಞಾಭ್ಯಾಮ್ ಎಂದರೆ ಈ ಎರಡು ಮಾರ್ಗಗಳಿಂದಲೂ ಉಂಟಾದ ಅರಿವು. ಅನ್ಯ ವಿಷಯ ಅಂದರೆ ಬೇರೆ ವಿಚಾರಗಳು. ವಿಶೇಷ ಅರ್ಥತ್ವ ಅದರ ಬಗ್ಗೆ ವಿಶೇಷವಾದಂತಹ ವಿಚಾರಗಳು. ಭಾವಾರ್ಥ: ಯೋಗಿ ಶ್ರೇಷ್ಠನಿಗೆ ತನ್ನ ಅನುಭವದಿಂದ ಅರಳಿನಿಂದ ಪ್ರಜ್ಞಾಸ್ತರವು ವೇದ ಮತ್ತು ಆಗಮಗಳಿಗಿಂತ ಉಂಟಾದಂತಹ ಪ್ರಜ್ಞಾಸ್ತರಗಳಿಗಿಂತಲೂ ವಿಶೇಷ ರೀತಿಯಾಗಿರುತ್ತದೆ, ಉನ್ನತ ಮಟ್ಟದದ್ದಾಗಿರುತ್ತದೆ ಹಾಗೂ ನಿತ್ಯ ನೂತನವಾಗಿರುತ್ತದೆ. ಸೂತ್ರ 50. ತಜ್ಜಹ ಸಂಸ್ಕಾರವು ಅನ್ಯ ಸಂಸ್ಕಾರ ಪ್ರತಿಬಂಧಿ. ಪದಗಳ ವಿಭಾಗ: ತದ್ ಜಹ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ತತ್ ಅಂದರೆ ಅಲ್ಲಿ, ಅದರಿಂದ. ಜಹ ಹುಟ್ಟಿದ, ಸಂಸ್ಕಾರ ಅಂದರೆ ಸ್ವಭಾವಗಳು, ಅನ್ಯ ಸಂಸ್ಕಾರ ಉಳಿದ ಸ್ವಭಾವಗಳು, ಪ್ರತಿಬಂಧಿ ನೆಲೆಯೂರದಂತೆ ತಡೆ ಹಿಡಿಯಬಹುದಾಗಿದೆ. ಭಾವಾರ್ಥ: ಋತಂಬರ ಪ್ರಜ್ಞೆಯಿಂದ ಉಂಟಾದ ಸಂಸ್ಕಾರದಿಂದ ಉಳಿದ ಇನ್ನಿತರ ಸಂಸ್ಕಾರಗಳು ಅಂದರೆ ಮತ್ತೆ ಉತ್ಪನ್ನವಾದ ಪ್ರತಿಬಂಧಿಸಲು ಆಗದಂತಹ ಪಂಚಕ್ಲೇಶಾದಿ ತತ್ವಗಳು, ಇವುಗಳನ್ನು ಋತಂಬರ ಪ್ರಜ್ಞೆಯಿಂದ ಉಂಟಾದ ಸಂಸ್ಕಾರದಿಂದಲೇ ಪ್ರತಿಬಂಧಿಸಬಹುದಾಗಿದೆ. ಅಭ್ಯಾಸ ವೈರಾಗ್ಯದಿಂದ ವೃತ್ತಿಗಳನ್ನು ಪ್ರತಿಬಂಧಿಸಬಹುದು. ಅದಕ್ಕಿಂತಲೂ ಸಶಕ್ತವಾಗಿರುವುದು ಈಶ್ವರ ಪ್ರಣಿಧಾನ ಅಂದರೆ ಸರ್ವ ಸಮರ್ಪಣೆ. ಇದರಿಂದಲೂ ಕೂಡ ಗುರಿಯನ್ನು ಮುಟ್ಟಬಹುದು. ಈಶ್ವರ ಸಮರ್ಪಣೆಯಿಂದ ಯಾವ ರೀತಿಯಾದಂತಹ ಅನುಭವವಾಗುತ್ತದೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಸಲಾಗಿದೆ.